ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಟಿಂಗ್ ಬೀಸಿದ್ದಾರೆ. ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಯಾರು ಅಪಸ್ವರವನ್ನ ಎತ್ತಬಾರದು. ಕಷ್ಟಪಟ್ಟು ಕಟ್ಟಿದ್ದಾರೆ ಪಕ್ಷವನ್ನ ಎಲ್ಲರೂ ಸೇರಿಕೊಂಡು. ಹೀಗಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಪರ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬೇರೆ ಯಾರು ಪಕ್ಷಕ್ಕೆ ಕಷ್ಟಪಟ್ಟಿಲ್ಲ, ನಾವೆಲ್ಲರೂ ಸೇರಿಕೊಂಡು ಕಷ್ಟವನ್ನ ಪಟ್ಟಿದ್ದಾರೆ ಪಕ್ಷಕ್ಕೆ. ನನ್ನಂತ ನೂರಾರು ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಕಷ್ಟಪಟ್ಟಿದ್ದೀನ? ಸಾವಿರಾರು ಜನ, ಲಕ್ಷಾಂತರ ಜನ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಸೇರಿ ಕಟ್ಟಿರೋದು. ಮೊದಲು ನಾವು ಅವರ ಬಗ್ಗೆ ಯೋಚನೆ ಮಾಡಬೇಕು. ಸಿಎಂ ಪರ ಡಿಕೆ ಶಿವಕುಮಾರ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ. ಏನೇನು ಮಾಡಬೇಕು, ನಿಮ್ಗೇನು, ಇದನ್ನು ಯಾವ ರೀತಿ ನೋಟಿಸ್ ಮಾಡಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ನಿಜಪ್ಪ ಅವ್ರಿಗೆ ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆ ಅಪಸ್ವರ ಅವ್ರು ಹೇಳೋದು ಡಿಕೆ ಅವರು ಪಕ್ಷಕ್ಕೆ ಕಷ್ಟಪಟ್ಟು ಆಗಬೇಕು. ನನ್ನಂತವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ, ಅದೇ ಪಟ್ಟಿದ್ದೀನ. ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಮತ್ತು ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ. ಏನೇನು ಮಾಡಬೇಕು, ನಿಮ್ಗೇನು, ಇದನ್ನು ಯಾವ ರೀತಿ ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಟಿಂಗ್ ಬೀಸಿದ್ದಾರೆ. ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಯಾರು ಅಪಸ್ವರವನ್ನ ಎತ್ತಬಾರದು. ಕಷ್ಟಪಟ್ಟು ಕಟ್ಟಿದ್ದಾರೆ ಪಕ್ಷವನ್ನ ಎಲ್ಲರೂ ಸೇರಿಕೊಂಡು. ಹೀಗಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಪರ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬೇರೆ ಯಾರು ಪಕ್ಷಕ್ಕೆ ಕಷ್ಟಪಟ್ಟಿಲ್ಲ, ನಾವೆಲ್ಲರೂ ಸೇರಿಕೊಂಡು ಕಷ್ಟವನ್ನ ಪಟ್ಟಿದ್ದಾರೆ ಪಕ್ಷಕ್ಕೆ. ನನ್ನಂತ ನೂರಾರು ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಕಷ್ಟಪಟ್ಟಿದ್ದೀನ? ಸಾವಿರಾರು ಜನ, ಲಕ್ಷಾಂತರ ಜನ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಸೇರಿ ಕಟ್ಟಿರೋದು. ಮೊದಲು ನಾವು ಅವರ ಬಗ್ಗೆ ಯೋಚನೆ ಮಾಡಬೇಕು. ಸಿಎಂ ಪರ ಡಿಕೆ ಶಿವಕುಮಾರ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ. ಏನೇನು ಮಾಡಬೇಕು, ನಿಮ್ಗೇನು, ಇದನ್ನು ಯಾವ ರೀತಿ ನೋಟಿಸ್ ಮಾಡಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ನಿಜಪ್ಪ ಅವ್ರಿಗೆ ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆ ಅಪಸ್ವರ ಅವ್ರು ಹೇಳೋದು ಡಿಕೆ ಅವರು ಪಕ್ಷಕ್ಕೆ ಕಷ್ಟಪಟ್ಟು ಆಗಬೇಕು. ನನ್ನಂತವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ, ಅದೇ ಪಟ್ಟಿದ್ದೀನ. ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಮತ್ತು ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ. ಏನೇನು ಮಾಡಬೇಕು, ನಿಮ್ಗೇನು, ಇದನ್ನು ಯಾವ ರೀತಿ ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಟಿಂಗ್ ಬೀಸಿದ್ದಾರೆ. ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಯಾರು ಅಪಸ್ವರವನ್ನ ಎತ್ತಬಾರದು. ಕಷ್ಟಪಟ್ಟು ಕಟ್ಟಿದ್ದಾರೆ ಪಕ್ಷವನ್ನ ಎಲ್ಲರೂ ಸೇರಿಕೊಂಡು. ಹೀಗಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಪರ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬೇರೆ ಯಾರು ಪಕ್ಷಕ್ಕೆ ಕಷ್ಟಪಟ್ಟಿಲ್ಲ, ನಾವೆಲ್ಲರೂ ಸೇರಿಕೊಂಡು ಕಷ್ಟವನ್ನ ಪಟ್ಟಿದ್ದಾರೆ ಪಕ್ಷಕ್ಕೆ. ನನ್ನಂತ ನೂರಾರು ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಕಷ್ಟಪಟ್ಟಿದ್ದೀನ? ಸಾವಿರಾರು ಜನ, ಲಕ್ಷಾಂತರ ಜನ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಸೇರಿ ಕಟ್ಟಿರೋದು. ಮೊದಲು ನಾವು ಅವರ ಬಗ್ಗೆ ಯೋಚನೆ ಮಾಡಬೇಕು. ಸಿಎಂ ಪರ ಡಿಕೆ ಶಿವಕುಮಾರ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ. ಏನೇನು ಮಾಡಬೇಕು, ನಿಮ್ಗೇನು, ಇದನ್ನು ಯಾವ ರೀತಿ ನೋಟಿಸ್ ಮಾಡಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ.
ಸ್ವಲ್ಪ ಅವರಿಗೆ ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆ ಅಪಸ್ವರ ಅವ್ರು ಹೇಳೋದು ಡಿ.ಕೆ. ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗ್ಬೇಕು. ನನ್ನಂತವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ, ಅಂದ್ರೆ ಪ್ರತಿದಿನ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವ್ರ ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ಗೇನು ಈಗಿಂದನೇ ಯಾವ ರೀತಿ ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಟಿಂಗ್ ಬೀಸಿದ್ದಾರೆ. ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಯಾರು ಅಪಸ್ವರವನ್ನ ಎತ್ತಬಾರದು. ಕಷ್ಟಪಟ್ಟು ಕಟ್ಟಿದ್ದಾರೆ ಪಕ್ಷವನ್ನ ಎಲ್ಲರೂ ಸೇರಿಕೊಂಡು. ಹೀಗಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಪರ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬೇರೆ ಯಾರು ಪಕ್ಷಕ್ಕೆ ಕಷ್ಟಪಟ್ಟಿಲ್ಲ, ನಾವೆಲ್ಲರೂ ಸೇರಿಕೊಂಡು ಕಷ್ಟವನ್ನ ಪಟ್ಟಿದ್ದಾರೆ ಪಕ್ಷಕ್ಕೆ. ನನ್ನಂತ ನೂರಾರು ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಕಷ್ಟಪಟ್ಟಿದ್ದೀನ? ಸಾವಿರಾರು ಜನ, ಲಕ್ಷಾಂತರ ಜನ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಸೇರಿ ಕಟ್ಟಿರೋದು. ಮೊದಲು ನಾವು ಅವರ ಬಗ್ಗೆ ಯೋಚನೆ ಮಾಡಬೇಕು. ಸಿಎಂ ಪರ ಡಿಕೆ ಶಿವಕುಮಾರ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವ್ರ ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ಗೇನು ಈಗಿಂದನೇ ಯಾವ ರೀತಿ ನೋಟಿಸ್ ಇಶ್ಯೂ ಮಾಡಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಸ್ವಲ್ಪ ಅವರಿಗೆ ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆ ಅಪಸ್ವರ ಅವ್ರು ಹೇಳೋದು ಡಿ.ಕೆ. ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗ್ಬೇಕು. ನನ್ನಂತವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ, ಅಂದ್ರೆ ಪ್ರತಿದಿನ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವ್ರ ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ಗೇನು ಈಗಿಂದನೇ ಯಾವ ರೀತಿ ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಟಿಂಗ್ ಬೀಸಿದ್ದಾರೆ. ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಯಾರು ಅಪಸ್ವರವನ್ನ ಎತ್ತಬಾರದು. ಕಷ್ಟಪಟ್ಟು ಕಟ್ಟಿದ್ದಾರೆ ಪಕ್ಷವನ್ನ ಎಲ್ಲರೂ ಸೇರಿಕೊಂಡು. ಹೀಗಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಪರ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬೇರೆ ಯಾರು ಪಕ್ಷಕ್ಕೆ ಕಷ್ಟಪಟ್ಟಿಲ್ಲ, ನಾವೆಲ್ಲರೂ ಸೇರಿಕೊಂಡು ಕಷ್ಟವನ್ನ ಪಟ್ಟಿದ್ದಾರೆ ಪಕ್ಷಕ್ಕೆ. ನನ್ನಂತ ನೂರಾರು ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಕಷ್ಟಪಟ್ಟಿದ್ದೀನ? ಸಾವಿರಾರು ಜನ, ಲಕ್ಷಾಂತರ ಜನ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಸೇರಿ ಕಟ್ಟಿರೋದು. ಮೊದಲು ನಾವು ಅವರ ಬಗ್ಗೆ ಯೋಚನೆ ಮಾಡಬೇಕು. ಸಿಎಂ ಪರ ಡಿಕೆ ಶಿವಕುಮಾರ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವ್ರ ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ಗೇನು ಈಗಿಂದನೇ ಯಾವ ರೀತಿ ನೋಟಿಸ್ ಇಶ್ಯೂ ಮಾಡಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಹೋಗಿ ನೀವು ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಸ್ವಲ್ಪ ಅವರಿಗೆ ಸಿಎಂ ಮುಖ್ಯಮಂತ್ರಿ ಬೇಕಾದ್ರೆ ಬೇರೆ ಅಪಸ್ವರ ಅವ್ರು ಹೇಳೋದು ಡಿ.ಕೆ. ಅವರು ಪಕ್ಷಕ್ಕೆ ಕಷ್ಟಪಟ್ಟಿದ್ದಾರೆ, ಅವರು ಆಗ್ಬೇಕು. ನನ್ನಂತವ್ರು ನೂರಾರು ಜನ ಕಷ್ಟಪಟ್ಟಿದ್ದಾರೆ, ಅಂದ್ರೆ ಪ್ರತಿದಿನ ಸಾವಿರಾರು ಜನ ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ, ಯಾರ ಅಸಮಾಧಾನ ಇರಲಿಲ್ಲ. ಅವ್ರ ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಏನೇನು ಮಾಡಬೇಕು, ನಿಮ್ಗೇನು ಈಗಿಂದನೇ ಯಾವ ರೀತಿ ಸಿದ್ದರಾಮಯ್ಯ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಬ್ಯಾಟಿಂಗ್ ಬೀಸಿದ್ದಾರೆ. ನನ್ನ ಸಿಎಂ ಮಾಡಿ ಅಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ಯಾರು ಅಪಸ್ವರವನ್ನ ಎತ್ತಬಾರದು. ಕಷ್ಟಪಟ್ಟು ಕಟ್ಟಿದ್ದಾರೆ ಪಕ್ಷವನ್ನ ಎಲ್ಲರೂ ಸೇರಿಕೊಂಡು. ಹೀಗಂತ ಹೇಳೋ ಮೂಲಕ ಸಿದ್ದರಾಮಯ್ಯ ಪರ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಬೇರೆ ಯಾರು ಪಕ್ಷಕ್ಕೆ ಕಷ್ಟಪಟ್ಟಿಲ್ಲ, ನಾವೆಲ್ಲರೂ ಸೇರಿಕೊಂಡು ಕಷ್ಟವನ್ನ ಪಟ್ಟಿದ್ದಾರೆ ಪಕ್ಷಕ್ಕೆ. ನನ್ನಂತ ನೂರಾರು ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಕಷ್ಟಪಟ್ಟಿದ್ದೀನ? ಸಾವಿರಾರು ಜನ, ಲಕ್ಷಾಂತರ ಜನ ಕಷ್ಟಪಟ್ಟಿದ್ದಾರೆ, ಎಲ್ಲರೂ ಸೇರಿ ಕಟ್ಟಿರೋದು. ಮೊದಲು ನಾವು ಅವರ ಬಗ್ಗೆ ಯೋಚನೆ ಮಾಡಬೇಕು. ಸಿಎಂ ಪರ ಡಿಕೆ ಶಿವಕುಮಾರ್ ಅವರು ಮತ್ತೆ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ.
ಅಸಮಾಧಾನ ಎಲ್ಲೂ ಇರಲಿಲ್ಲ. ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ. ಏನೇನು ಮಾಡಬೇಕು, ನಿಮ್ಗೇನು, ಇದನ್ನು ಯಾವ ರೀತಿ ಮಾಡ್ತಾರೆ. ಸರ್, ಇಕ್ಬಾಲ್ ಅನ್ಸರ್ ನೋಟಿಸ್ ಇಶ್ಯೂ ಮಾಡಿದ್ರು. ಅವ್ರಿಗೂ ನೋಟಿಸ್ ಕೊಡ್ತೀನಿ, ಬೇರೆಯವ್ರಿಗೆ ನೋಟಿಸ್ ಕೊಡಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟ್. ನಾನು ಯಾರಿಗೂ ಅವ್ರಿಗೆ ನೀವು ನನ್ನ ಹೆಸರು ಹೇಳಿ ನನ್ನ CM ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ನಿಜಪ್ಪ ಅವ್ರಿಗೆ ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆ ಅಪಸ್ವರ ಅವ್ರು ಹೇಳೋದು DK ಅವರು ಪಕ್ಷಕ್ಕೆ ಕಷ್ಟಪಟ್ಟು ಆಗಬೇಕು. ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ. 100 ಜನ, ಸಾವಿರಾರು ಜನ, ಲಕ್ಷಾರು ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಮತ್ತು ಅವ್ರ ಬಗ್ಗೆ ನಾವು ಅಸಮಾಧಾನ ಎಲ್ಲೂ ಇರಲಿಲ್ಲ. ಯಾರ ಅಸಮಾಧಾನ ಇರಲಿಲ್ಲ. ಅವರು ಪಾರ್ಟಿ ವಿಚಾರದಲ್ಲಿ, ಸಂಘಟನೆ ವಿಚಾರದಲ್ಲಿ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ, ಅಕೌಂಟಬಿಲಿಟಿ ಫಿಕ್ಸ್ ಮಾಡ್ತಾರೆ. ಏನೇನು ಮಾಡಬೇಕು, ನಿಮ್ಗೇನು, ಇದನ್ನು ಯಾವ ರೀತಿ ಮಾಡ್ತಾರೆ. ಸರ್, ಇಕ್ಬಾಲ್ ಅನ್ಸರ್